ಯತ್ನಾಳೊಬ್ಬ ಹಿಂದೂ ಹುಲಿಯನ್ನ ಇವತ್ತು ನಮ್ಮ ಬಿಜೆಪಿಯ ಅಧ್ಯಕ್ಷರಾದಂಥ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸೇರಿ ಬೋನಲ್ಲಿ ಹಾಕಿಟ್ಟಿದ್ದಾರೆ ಅನ್ನೋದು ಸುದ್ದಿ ಬಂದಿದೆ ನನಗೆ. ನಿಜವಾಗಲೂ ಬಹಳ ದುರಂತಗಳು ಇವೆಲ್ಲ. ಯತ್ನಾಳು ಬಿಜೆಪಿ ಪಕ್ಷದ ಕಟ್ಟಾಳಾಗಿ ರಾಜ್ಯದಲ್ಲಿ ತನ್ನ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನೇ ಬೈದಾರು ಬಿಟ್ರೆ ಅವ್ರು ಬಿಜೆಪಿ ಯಾವತ್ತೂ ಬೈಲಿಕ್ಕೆ ಹೋಗ್ಲಿಲ್ಲ. ಬೈದಿರೋದು ಒಂದೇ ಯಡಿಯೂರಪ್ಪ ಮಕ್ಕಳಿಗೆ ಬೈದಿದ್ದು ಬಿಟ್ರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದಾರೆ ಬಿಟ್ರೆ ಬೇರೆ ಯಾವತ್ತೂ ಅವ್ರು ಮಾತಾಡಿದ್ದಲ್ಲ. ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಅವರು ಸಸ್ಪೆಂಡ್ ಮಾಡಿರುವಂಥದ್ದು ನಿಜವಾಗ್ಲೂ ಬೇಸರ ಆಗುತ್ತೆ. ಬಟ್ ಅವ್ರ ಪಕ್ಷ ನಾವೇನು ಹೆಚ್ಚಿಗೆ ಹೇಳಕ್ಕಾಗೋದಿಲ್ಲ. ಬಟ್ ಯಾರ್ಯಾರು ಹಿಂದುತ್ವ ಬಗ್ಗೆ ಮಾತಾಡಿದ್ರು, ಅನಂತ್ ಕುಮಾರ್ ಹೆಗಡೆ ಮುಗಿಸಿದ್ರು, ಈಶ್ವರಪ್ಪನ್ ಮುಗಿಸಿದ್ರು, ಈಗ ಯತ್ನಾಳವ್ರು ಮುಗಿಸಿದ್ರು, ನೆಕ್ಸ್ಟ್ ನಮ್ಮ ಸಿಂಹ ಅಂತ ಪ್ರತಾಪ್ ಸಿಂಹಗಾಗ್ಬೋದು, ಹೀಗೆ ಅಥವಾ ಸಿ ಟಿ ರವಿಗೂ ಆಗ್ಬೋದು. ಈ ತರ ಒಬ್ಬೊಬ್ಬರನ್ನೇ ಬಿಜೆಪಿಯಲ್ಲಿ ಹಿಂದುತ್ವದ ಕಟ್ಟಾಳುಗಳನ್ನು ಮುಗಿಸಿ ಬಂದವರಂಥದ್ದು ನೀವೆಲ್ಲರೂ ನೋಡಿದ್ದೀರಿ ಸ್ನೇಹಿತರೆ. ಇದು ನಿಜವಾಗ್ಲೂ ಬೇಸರ ಸಂಗತಿ. ಬಹುಶಃ ಈಶ್ವರಪ್ಪನವ್ರು ಏನ್ ಮಾಡಿದ್ರಿ? ಈಶ್ವರಪ್ಪನವ್ರು ಟಿಕೆಟ್ ಕೇಳಿದ್ದೆ ತಪ್ಪನ್ರಿ. ಇಡೀ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ಈಶ್ವರಪ್ಪನವರು ಯಾವ ರೀತಿಯ ತನ್ನ ಹಿಂದುತ್ವವಾದವನ್ನ, ತನ್ನ ಬಿಜೆಪಿಯನ್ನ ಎಷ್ಟು ಆಳವಾಗಿ ಇಟ್ಕೊಂಡಿದ್ರು. ಅಂತ ವ್ಯಕ್ತಿನೇ ಹೊರಗೆ ಹಾಕಿದ ಮೇಲೆ ಇನ್ನು ಯತ್ನಾಳ್ ಅಂತವ್ರನ್ನ ಇವ್ರು ಬಿಡ್ತಾರ? ಅಪ್ಪ ಮಕ್ಕಳ ಹತ್ರ ಏನಾಗಿದೆ, ದುಡ್ಡು ಬಹಳ ಆಗಿದೆ. ದುಡ್ಡು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಬೇಕಾದಷ್ಟು ದುಡ್ಡು ಮಾಡಿ ಇಟ್ಟಿದ್ದಾರೆ. ಆ ದುಡ್ಡು ಇವತ್ತು ಈ ಚಲಾವಣೆ ಆಗ್ತಿದೆ. ಹಂಗಾಗಿ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಅಲ್ರೇ ಇದೇ ರೇಣುಕಾಚಾರ್ಯ ಹಿಂದೆ, ಇದೇ ರೇಣುಕಾಚಾರ್ಯ ಹೈದರಾಬಾದ್ ನಮ್ನೆಲ್ಲ ಕರ್ಕೊಂಡು ಹೋದಾಗ ಏನ್ ಹೇಳಿದೆ ಗೊತ್ತಾ? ಅಪ್ಪ ಮಕ್ಕಳನ್ನ ಚಡ್ಡಿ ಬಿಸ್ತೀನಿ, ಇವ್ರು ಬಂಡವಾಳ ಬಿಸ್ತೀನಿ ಅಂತ ಹೇಳಿದ್ದ. ಅದೇ ರೇಣುಕಾಚಾರ್ಯ ಇವಾಗ ಮಾನಸ ಪುತ್ರ ಅಂತ ಹೇಳ್ಕೊಂಡ್ರು. ಬಟ್ ಅದೇನಂದ್ರೆ ಸುಮ್ಮನೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಈಗ ಅವ್ನಿಗೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಇವನು ನಮ್ಮ ಕಡೆಯವನು ಕುಡ್ದೋ ಇರೋದಾಗಲ್ಲ ಅಂತೇಳಿ ಕೊಡ್ಸಿದ್ದಾರೆ. ಬಿಟ್ರೆ ರೇಣುಕಾಚಾರ್ಯ ಅಷ್ಟೆಲ್ಲ ಹೇಳಿದವರು, ಅಷ್ಟೆಲ್ಲ ಅವತ್ತು ಯಡಿಯೂರಪ್ಪ ಮಗನ ಬಗ್ಗೆ ಆ ಬೈದಂತ ರೇಣುಕಾಚಾರ್ಯನು ಇವತ್ತು ಮಾನಸ ಪುತ್ರ ಅಂತ ಹತ್ರ ಇಟ್ಕೊಂಡು ಏನೆಲ್ಲಾ ಸಭೆಗಳಿಗೆ ವಿರೋಧ ಮಾಡ್ಕೊಂಡು ಹೋಗಿದ್ದು ನೀವು ನೋಡಿದೆ. ಇದು ಬಿಜೆಪಿ ಅಲ್ಲಿ ನಡೀತಿರುವಂತ ಗೊಂದಲಗಳು ಬಹಳಷ್ಟಿದೆ. ಇವತ್ತು ಎಷ್ಟು ಸುಲಭ ಇಲ್ಲ. ಮುಂದೂ ಸಹ ವಿಜೇಂದ್ರಗೆ ಅಷ್ಟು ಸುಲಭ ಆಗಿಲ್ಲ. ನೀನ್ ಏನೇ ಮಾಡಿರ್ಬೋದು. ಯತ್ನಾಳ್ ಅಂತ ಒಬ್ಬ ಅವರ ಸಮಾಜ ದೊಡ್ಡದಿದೆ. ಯತ್ನಾಳಕ್ಕೆ ಪಂಚಮಶಾಲಿ ಸಮಾಜ ಇದೆ. ಅವರ ಗುರುಗಳು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ, ನಮ್ಮ ಸಮಾಜದ ನಾಯಕನ ಹೊರಗಾಕಿದ್ರು ನಾವು ಸುಮ್ಮನೆ ಇರುವುದಿಲ್ಲ, ಮುಂದೆ ಹೋರಾಟವನ್ನು ಮಾಡಬೇಕಾಗತ್ತೆ ಮತ್ತು ಮುಂದೆ ನಿಮ್ಗೆ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಹೀಗೆ ಅವರಲ್ಲಿ ಗೊಂದಲದ ಗೂಡಾಗಿದೆ. ಈ ತರ ನಮಗೆ ಇದು ದೊಡ್ಡ ಸಮಸ್ಯೆ ಏನಲ್ಲ. ಅದು ನಾವು ಇವತ್ತು 18 ಜನ ಶಾಸಕರನ್ನು ಹೊರಗಾಕಿದ್ದೀವಿ ಅನ್ನೋದನ್ನ ಬಹಳ ದೊಡ್ಡ ಮಟ್ಟಿಗೆ ನೀವು ಮಾತಾಡಿದ್ರಿ. ಈಗ ನಿಮ್ ಪಕ್ಷದವರು ಈ ತರ ಹೊರಗಾಗ್ತಾ ಇದ್ದೀರಲ್ಲ, ಈಗ ಇದಕ್ಕೇನು ಹೋರಾಟ ಮಾಡ್ತೀರಾ ನೀವು? ಏನ್ ಮಾಡ್ತೀರಿ ನೀವು? ಹೀಗೆ ಒಬ್ಬ ವ್ಯಕ್ತಿಯನ್ನ ಯತ್ನಾಳು ನನ್ನ ಲೆಕ್ಕದಲ್ಲಿ ಬಿಜೆಪಿಯ ಕಟ್ಟ ಅಭಿಮಾನಿಯಾಗಿದ್ದ. ಬಹುಶಃ ಅವನು ಮೋದಿಯ ಬಹಳ ಪರಮ ಭಕ್ತ ಆದಂತವ್ರು. ನನ್ನ ಲೆಕ್ಕ ಹೇಳ್ತೀನಿ, ಮುಂದೆ ನೆನ್ಪಿಡ್ಕೊಳ್ಳಿ. ಯೋಗಿ ಆದಿತ್ಯನಾಥ್ ಅಂತವ್ರನ್ನು ಇವ್ರು ತೆಗೆಯಕ್ ಬಂದು ತಯಾರಿದ್ದಾರೆ. ಇವರು 100%. ನಿನ್ನೆಯಿಂದ ಅವ್ರ ಹೇಳಿಕೆಗಳು ನೋಡಿದ್ರೆ, ರಾಹುಲ್ ಗಾಂಧಿ ಅವರು ಹೊಗಳಿದ್ದು ನೋಡಿದ್ರೆ, ಮುಸ್ಲಿಮರ ಬಗ್ಗೆ ಮಾತಾಡಿದ್ದು ನೋಡಿದ್ರೆ, ನೆಕ್ಸ್ಟ್ ಬಹುಶಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ಹಿಂದೂ ಕಟ್ಟಾಳು ಸ್ವಾಮೀಜಿ ಆದಂತ ಯೋಗಿ ಆದಿತ್ಯನಾಥ್ ಅವ್ರನ್ನು ಇವ್ರು ಬಲಿಪಸ ಮಾಡ್ಲಿಕ್ಕೆ ಸರಿಯಾಗಿದ್ದಾರೆ ನನಗೆ ಅನಿಸ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.